ಹಲೋ ಹಾಯ್ ನಮಸ್ಕಾರ. ನಾನು ಮಾತಾಡ್ತಾ ನಿಮ್ಮ ಮಂಜುನಾಥ್. ಈ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ. ಮಂತ್ರಾಲಯಕ್ಕೆ ಬೆಳಗಿನ ಜಾವ 4:00ವರೆಗೆ ನಾವು ಹೋದ್ವಿ. ಹಾಗೆಯೇ ನಾವು ತುಂಗಭದ್ರಾ ನದಿಗೆ ಬಂದ್ವಿ. ದಡದಲ್ಲಿ ನೋಡಿದ್ರೆ ಜನಸಾಗರವೇ ಇದೆ. ಹಾಗೆ ಸ್ನಾನ ಮಾಡಿ ರಾಯರ ಆಶೀರ್ವಾದ ಪಡೆಯೋಣ ಅಂತ ದರ್ಶನ ಕೊಟ್ಟಿದ್ದೀವಿ. ನದಿಯ ದಡದಲ್ಲಿ ಗಂಗಮ್ಮ ದೇವರಿದ್ದಾರೆ. ದೇವರ ಆಶೀರ್ವಾದ ಪಡೆದು ನಾವು ಮುಂದೆ ಹೋಗೋಣ. ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೋ ಅವ್ರಿಗೆಲ್ಲೂ ದೇವರು ಒಳ್ಳೇದು ಮಾಡಲಿ ಮತ್ತು ವ್ಯೂವರ್ಸ್ಗೆ ಒಳ್ಳೇದು ಮಾಡಲಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾರ್ತಿಕ ಮಾಸದಲ್ಲಿ ಶಿವರ ದರ್ಶನ ಮಾಡಿಕೊಂಡ್ವಿ. ಹಾಗೂ ಶಿವನ ಅನುಗ್ರಹ ತಮಗೆಲ್ಲರಿಗೂ ಇರಲಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಯರ ದರ್ಶನಕ್ಕೆ ನಾವು ಹೊರಟಿವೆ. ಇಲ್ಲಿ ನೋಡಿದ್ರೆ ಹೂವುಗಳು ಎಲ್ಲ ಸಿಗ್ತವೆ. ಇಲ್ಲಿ ತೆಗೆದುಕೊಂಡು ನಾವು ಮುಂದೆ ಹೊರಟಿವೆ. ನೋಡಿ, ಇದೇ ದಾರಿ, ರಾಯರು ಇರುವ ದೇವಸ್ಥಾನಕ್ಕೆ ದಾರಿ. ನಾವು ತುಂಗಭದ್ರಾ ನದಿಗೆ ಹೋಗ್ಬೇಕಂದ್ರೆ ಈ ದಾರಿ ಸಿಗ್ತದೆ. ನಾವು ಫ್ರಂಟಲ್ಲಿ ಬೇರೆ ಕಡೆ ಎಲ್ಲ ನಾವು ಉಳ್ಕೊಂಡು ಸ್ನಾನ ಮಾಡ್ಕೊಂಡು ಬರಬೇಕಾದ್ರೆ ಫ್ರಂಟಲ್ಲಿ ಆ ದಾರಿ ಸಿಗ್ತವೆ. ಲಗೇಜ್ ಕೌಂಟ್ರಿಗೆ ನಾವು ಸರ್ಚ್ ಮಾಡ್ತಾ ಇದ್ದೆ. ಆವಾಗ ನನಗೆ ಕಾಣಿಸಿದ್ದು ದೇವಸ್ಥಾನದಿಂದ ಲೆಫ್ಟ್ ಸೈಡ್ ಇರುವ ರೋಡು, ಅಲ್ಲೇ ಲಗೇಜ್ ಕೌಂಟ್ರ್ ಇದೆ. ಗುರುಗಳ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದು ಇವೆಲ್ಲ ನೋಡ್ತಾ ಇದ್ದೀರಲ್ಲ ನೀವು, ರಾಯರ ರಥೋತ್ಸವ ನಡೀತಾ ಇದೆ. ಆ ರಥೋತ್ಸವ ಟೈಮಲ್ಲಿ ಇವನ್ನೆಲ್ಲ ಸ್ವಾಮಿಯವ್ರಿಗೆ ಮತ್ತು ನಾವು ನೋಡ್ತಾ ಇದ್ದರೆ ನಮ್ಮ ಕಣ್ಣುಗಳು ಸಾಕಾಗಲ್ಲ, ಅಷ್ಟು ಸೌಂದರ್ಯವಾಗಿದೆ. ನನಗೆ ಇಲ್ಲಿ ಇಷ್ಟವಾಗಿದ್ದು ರಾಯರ ಫೋಟೋ ಇದೆ ನೋಡಿ. ರಾಯರದು ಫೋಟೋ ತುಂಬ ಚೆನ್ನಾಗಿದೆ. ನಾನು ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ರಾಯರನ್ನು ನೋಡ್ತಾ ಇದ್ದರೆ ನನಗೆ ಒಂಥರ ನೆಮ್ಮದಿ, ಶಾಂತಿ ಸಿಕ್ದಂಗೆ ಆಗ್ತಾಯಿದೆ. ಗುರುಗಳ ಆಶೀರ್ವಾದ ಸದಾ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದರ್ಶನ ಮುಗಿಸ್ಕೊಂಡು ರಾಯರದು ಈ ಮ್ಯೂಸಿಯಂ ಹತ್ರಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಹಾಗೆ ನೋಡ್ಬೋದು, ಗೋಪುರ ಕಾಣಿಸ್ತಾ ಇದ್ದಿಲ್ಲ. ಇನ್ನೊಂದ್ಸಲಿ ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನಾವು ಮುಂದೆಗೆ ಹೋಗೋಣ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಮ್ಯೂಸಿಯಂ ಹತ್ರ ಬಂದ್ವಿ. ಮ್ಯೂಸಿಯಂ ಇನ್ನೊಂದು ಎಪಿಸೋಡಲ್ಲಿ ನಾನು ವಿವರಿಸ್ತೀನಿ. ಹಾಗೆ ಮುಂದೆಗೆ